ಕಿಸ್ಕಾ ಅಂತ ಒಂದು ಸ್ವಲ್ಪ ಫ್ಯಾಕ್ಟ್ಸು ಈ ಜಂಗ್ಲಿ ಪಾರಿವಾಳಗಳ ಬಗ್ಗೆ ಗೊತ್ತಿರೋ ಪಾರಿವಾಳಗಳಿಗೆ ಕಲ್ಲೊಡ್ದು ಬೀಳ್ಸಿ ಹಿಡ್ಕೊಂಡಿದ್ದೀವಿ. ನಿಮಗೆ ಜೈಲ್ ಕೂಡ ಆಗ್ಬೋದು 3 ತಿಂಗಳು. ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ನಾವು ಅದನ್ನ ಇಡುವಂತೆ ಇಲ್ಲ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್, ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬಂದೆ. ಕಿಸ್ಕಾ उसका है कौन पकड़ा? वो लोग कौन लोग लेके आओ इधर. ಇವಪ್ಪ ವಿಡಿಯೋ ನೋಡಿರ್ತೀರಾ, ಯಾವುದೋ ಮಕ್ಕಳು ಪಾರಿವಾಳನ ಇಟ್ಕೊಂಡಿದ್ರು. ಆ ಪಾರಿವಾಳನ ನಾನು ಇಸ್ಕೊಂಡೆ. ಸೊ ನಿಮಗೆ ಗೊತ್ತಿಲ್ದಿರೋ ಅಂಥ ಒಂದು ಸ್ವಲ್ಪ ಫ್ಯಾಕ್ಟ್ಸು ಈ ಜಂಗ್ಲಿ ಪಾರಿವಾಳಗಳ ಬಗ್ಗೆ, ವೈಲ್ಡ್ ಪಾರಿವಾಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಇದ್ದಿದ್ದೆ ಬೇರೆ ವಿಡಿಯೋ ಮಾಡೋಕ್ಕೆ, ಬಟ್ ನಾನು ತುಂಬ ದಿವಸದ ಹಿಂದೆಗಡೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಸೊ ಅದಕ್ಕೆ ಜಸ್ಟಿಸ್ ಸಿಗಬೇಕು ಅಂದ್ಬಿಟ್ಟು ಸೊ ಲೈಕ್ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲೈಕ್ ಆ ವಿಡಿಯೋನ ಇವತ್ತು ಕಂಪ್ಲೀಟ್ ಮಾಡೋಣ. ಸೊ ಏನೇನಿದೆ ಈ ವಿಡಿಯೋದಲ್ಲಿ, ಆ ಜಂಗ್ಲಿ ಪಾರಿವಾಳದ ಬಗ್ಗೆ ಏನೇನೋ ಆ್ಯಕ್ಷನ್ ತೊಗೊಬೋದು ನಾವು, ಮತ್ತು ಜಂಗ್ಲಿ ಪಾರಿವಾಳನ ಸಾಕಬಾರ್ದು ಅಂತಾರೆ. ಸೊ ಸ್ವಲ್ಪ ಜನ ಹಿಡಿತಾರೆ. ಸೊ ಇದೆಲ್ಲ ಏನೇನಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ನೋಡಿ ಎಂಡ್ವರೆಗೂ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ. ನಂಬರ್ 1, ಎಲ್ಲರೂ ತುಂಬ ಜನ ಕೇಳ್ತಾ ಇರ್ತೀರಾ ಜಂಗ್ಲಿ ಪಾರಿವಾಳಗಳನ್ನು ಸಾಕ್ಬೋದಾ ಅಂತ. ಜಂಗ್ಲಿ ಪಾರಿವಾಳಗಳು ಸಾಕೋಕ್ಕೆ ಆಗಲ್ಲ. ಯಾಕಂದರೆ ಜಂಗ್ಲಿ ಪಾರಿವಾಳಗಳು ನಮಗೆ ಸಾಕೋಕ್ಕೆ ಸೇಮ್ ಆಗದೆ ಇರೋವಂಥ ಕೀಗಳು. ಸಾಕುವಂಥ ಪಾರಿವಾಳಗಳಂದರೆ ನಾವೇನು ಗೂಡಲ್ಲಿ ಇಟ್ಟಿರ್ತೀವಿ, ಏನು ದವಡೆಯಲ್ಲಿ ಇಟ್ಟಿದ್ದೀವಿ, ಅಲ್ಲೇನು ನೋಡ್ತಾ ಇದ್ದೀರಾ ನೀವು, ಅಲ್ಲೇನು ಕಳ್ಳ ಮಾಡೋಕ್ಕೆ ಇಟ್ಟಿದ್ದೀವಿ, ಈ ಪಾರಿವಾಳಗಳು ದೇ ಆರ್ ನಾವು ಇಟ್ಕೊಳ್ಳೋಂಥ ಪಾರಿವಾಳಗಳು, ಅಂದರೆ ಮನೆಯಲ್ಲಿ ಸಾಕೊಳ್ಳೋ ಪಾರಿವಾಳಗಳು. ಓಕೆನಾ, ಈ ಪಾರಿವಾಳಗಳು. ಹಾಗೆ ತುಂಬ ಜನ ಏನು ಮಾಡ್ತಾರೆ, ಜಂಗ್ಲಿ ಪಾರಿವಾಳಗಳನ್ನ ಸಾಕಬೇಕು, ಜಂಗ್ಲಿ ಪಾರಿವಾಳಗಳನ್ನ ಹಿಡಿಬೇಕು, ಆ ಥರ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸೊ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಜಂಗ್ಲಿ ಪಾರಿವಾಳಗಳು ಬುದ್ಧಿ ಕಲಿಯಲ್ಲ. ಮೇ ಬಿ ರೇರ್ ಕೇಸಸ್ಸಲ್ಲಿ ನಿಮಗೆ ಮರಿಗಳಿಂದ ಇದ್ದಾಗ, ರೇರ್ ಕೇಸಸ್ ಅನ್ನೋಕ್ಕಿಂತ ಮರಿಗಳಲ್ಲಿ ಇದ್ದಾಗ ಅದು ರೂಢಿ ಆಗುತ್ತೆ, ಮನೆ ಬಿಟ್ಟು ಹೋಗಲ್ಲ. ಬಟ್ ಅದೇ ಒಂದು ಸಲ ಈ ಮನೆಯಲ್ಲಿತ್ತು ಅಂದರೆ ಅದನ್ನ ಎತ್ಕೊಂಡೋಗಿ ನೀವು ಈ ಜಾತಿ ಪಾರಿವಾಳ ಥರ ಇನ್ನೊಂದು ಮನೆಗೆ ರೂಢಿ ಮಾಡೋಕ್ಕೆ ಆಗಲ್ಲ. ಓಕೆನಾ, ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ರಿ. ಇಲ್ಲಿ ರೂಢಿ ಆಯಿತು ಅಂದರೆ ಇಲ್ಲೇ ಅದು ಮುಗೀತು, ಅದ್ರ ಕತೆ ಇಲ್ಲೇನೆ. ಅದು ಎತ್ಕೊಂಡೋಗಿ ಅಲ್ಲಿ ರೂಢಿ ಮಾಡೋಕ್ಕಾಗಲ್ಲ. ರೇರ್ ಕೇಸಸ್ಸಲ್ಲಿ ಅಲ್ಲೂ ಕೂಡ ರೂಢಿ ಆಗ್ಬೋದು. ಓಕೆನಾ, ಸೊ ಹಂಗಂತ ಹೋಗ್ಬಿಟ್ಟು ಯಾವುದಾದ್ರು ಮರಿಗಳಿರೋದನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ತುಂಬ ಜನ ಚಿಕ್ಕ ಹುಡುಗರು ಈ ತಪ್ಪು ಮಾಡ್ತೀರಾ, ಜಂಗ್ಲಿ ಪಾರಿವಾಳಗಳನ್ನ ಹಿಡಿತೀರಾ ಸಾಕಂದ್ಬಿಟ್ಟು. ಸೊ ಲೈಕ್ ನಿಮ್ಗೆ ಸಾಕಕ್ಕೆ ಬರೋಲ್ಲ, ಜಂಗ್ಲಿ ಪಾರಿವಾಳಗಳು ಕೈ ಸಿಗ್ತವೆ, ಇಲ್ಲ ಕರೆಂಟ್ ಕಂಬದ ಮೇಲೆ ಕೂತ್ಕೊಂಡಿರ್ತವೆ, ಎಲ್ಲೆಲ್ಲ ಹೊಡೆದ್ಬಿಟ್ಟು ಏನೋ ಹಿಡ್ದಿರ್ತೀರಾ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ತೋರಿಸ್ದೆ, ಫಸ್ಟ್ ವೀಡಿಯೋದಲ್ಲಿ ಏನು ತೋರಿಸ್ದೆ, ಸೊ ಅದು ಕೂಡ ಮಕ್ಕಳು ಕರೆಂಟ್ ಕಂಬದ ಮೇಲೆ ಕೂತಿರೋ ಪಾರಿವಾಳಗಳಿಗೆ ಕಲ್ಲೊಡ್ದು ಬೀಳ್ಸಿ ಹಿಡ್ಕೊಂಡಿದ್ದಿದ್ದು ಪಾರಿವಾಳ ಅದು. ಲೈಕ್ ಅದನ್ನ ನಾನು ಈಸ್ಕೊಂಬಂದು ಅದು ಉಳಿಲಿಲ್ಲ, ಪಾಪ ಟ್ರೀಟ್ ಮಾಡಿದೆ, ಬಟ್ ಉಳಿಲಿಲ್ಲ. ಓಕೆನಾ, ಸೊ ಇದೊಂದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀವಿ. ಜಂಗ್ಲಿ ಪಾರಿವಾಳಗಳು ನಮ್ಮ ಹತ್ರ ಇರಲ್ಲ. ಸೊ ಇವಾಗ ಜಂಗ್ಲಿ ಪಾರಿವಾಳಗಳನ್ನು ನಾವು ಸಾಕೋದು ಲೀಗಲ್ಲ ಅಥವಾ ಇಲ್ಲೀಗಲ್ಲ ಅನ್ನೋದು ನೋಡೋದಾದರೆ, ಸೊ ನಿಮ್ಮ ಸೈಡಲ್ಲಿ ಒಂದು ನೋಟ್ ಆಗ್ತಿದ್ದೀನಿ, ನೋಡ್ಬೋದು ನೀವು. ಸೊ ಇದು ಬಂದುಬಿಟ್ಟು ಇಂಡಿಯನ್ ವೈಲ್ಡ್ ಲೈಫ್ ಆ್ಯಕ್ಟ್ 1960 ಪ್ರಕಾರ ನಾವು ಯಾವುದೇ ರೀತಿ ವೈಲ್ಡ್ ಪಾರಿವಾಳಗಳನ್ನ ಇಡಂಗಿಲ್ಲ. ಮೀನ್ಸ್ ಜಂಗ್ಲಿ ಪಾರಿವಾಳಗಳನ್ನ ಪ್ರಿಸನ್ ಮಾಡೋವಂತೆ ಇಲ್ಲ. ಯಾಕೆ ಮಾಡೋಂಗಿಲ್ಲ ಅಂತಂದರೆ ಅದು ವೈಲ್ಡ್ ಲೈಫ್ಗೆ ಇರೋವಂಥದ್ದು, ಅದು ವೈಲ್ಡ್ ಆಗಿರೋಕ್ಕೆ ಬಿಡಬೇಕು. ಇನ್ ಕೇಸ್ ನೀವೇನಾನ ಅದನ್ನ ಪ್ರಿಸನ್ ಮಾಡಿದ್ರಿ ಅಂದರೆ ಸ್ವಲ್ಪ ಆ್ಯಕ್ಷನ್ಸ್ ನಿಮ್ಮ ಮೇಲೆ ತೊಗೊಳ್ತಾರೆ. ಲೈಕ್ ನಿಮಗೆ ಜೈಲ್ ಕೂಡ ಆಗ್ಬೋದು 3 ತಿಂಗಳಿಗೆ, ಆಮೇಲೆ 1000 ರೂಪೀಸು ಎಷ್ಟು ರೂಪಾಯೋ ಫೈನ್ ಕೂಡ ಇದೆ. ಲೈಕ್ ಇಂಡಿಯನ್ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ನಾವು ಅದನ್ನ ಇಡುವಂತೆ ಇಲ್ಲ. ಓಕೆನಾ, ಹಾಗೆ ಕೂಡ ನಾವು ಇಡ್ತಾ ಇದ್ದೀವಿ. ಆ ಜಂಗ್ಲಿ ಪಾರಿವಾಳಗಳನ್ನ ಇಡಬೇಕು ಅನ್ನೋ ಅವಶ್ಯಕತೆ, ನೆಸೆಸಿಟಿ ಜಾಸ್ತಿ ಇತ್ತು ಅಂದಾಗ ಏನಪ್ಪ ಅಂತಂದರೆ ಅದರದ್ದೇ ಆದಂಥ ವೈಲ್ಡ್ ಲೈಫ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇಡಬೇಕಾಗುತ್ತೆ. ಅದು ಯಾವುದೇ ಬೇಸಿಸ್ಗೆ ಇಡ್ತಾರೆ ಅಂತಂದರೆ ಈ ಎಕ್ಸ್ಪಿರಿಮೆಂಟ್ಗಳೆಲ್ಲ ಇರುತ್ತೆ ಲ್ಯಾಬ್ಗಳಲ್ಲಿ. ಸೊ ಅಂಥವಕ್ಕೆ ಅವರು ಕೂಡ ಅಷ್ಟೇ ಅವ್ರು ಏನು ರೆಗ್ಯುಲೇಷನ್ಸ್ ಹೇಳಿರ್ತಾರೆ, ಏನು ರೂಲ್ಸ್ ಕೊಟ್ಟಿರ್ತಾರೆ, ಸೊ ಅದ್ರ ಪ್ರಕಾರ ಇಡಬೇಕಾಗುತ್ತೆ. ಓಕೆನಾ, ನಾವು ಯಾವುದೇ ರೀತಿ ಪ್ರಿಸನ್ ಮಾಡೋಂಗಿಲ್ಲ. ಇನ್ ಕೇಸ್ ನೀವೇನ ಪ್ರಿಸನ್ ಮಾಡಿದರೆ, ಯಾರನ್ನ ಹಿಡಿತಿರೋ ನಿಮಗೆ ನೋಡಿ ಬಂದು ಕ್ವಶನ್ ಮಾಡಿದ್ರು, ಅಥವಾ ನೀವು ಯಾರಿಗಾನ ಓಪನ್ನಾಗಿ ಕ್ವಶನ್ ಮಾಡ್ಬೋದು. ಓಪನ್ ಆಗಿ ಇವಾಗ ಯಾರೋ ಪಾರಿವಾಳ ಜಂಗ್ಲಿ ಪಾರಿವಾಳ ಹಿಡಿತದ, ನೀವು ಹೋಗಿ ಕೇಳ್ಬೋದು ಏನಕ್ಕೆ ಹಿಡಿತಾ ಇದ್ದೀರಾ ಹಂಗೆ. ಆದರೆ ನಾನು ನಿಮ್ಗೇನಕ್ಕಪ್ಪ ಇದು ನಮ್ಮ ಇಷ್ಟ ಅಂತಂದರೆ ನೀವು ಹೇಳಿ. ಇಂಡಿಯನ್ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ 1960 ಪ್ರಕಾರ ಯಾವುದೇ ವೈಲ್ಡ್ ಪಾರಿವಾಳಗಳನ್ನ ಹಿಡಿಯೋಂತ ಇಲ್ಲ, ನೀವು ಪ್ರಿಸನ್ ಮಾಡೋಂಗಿಲ್ಲ ಅಂತ. ಸೊ ನಿಮ್ಗೆ ಅಷ್ಟೊಂದು ಡೌಟ್ ಇದೆ ಬೇಕಂದರೆ ನೀವು ಪೊಲೀಸ್ನೂ ಕೂಡ ಇನ್ಫಾರ್ಮ್ ಮಾಡ್ಬೋದು, ಅಥವಾ ವೈಲ್ಡ್ ಲೈಫ್ ಯಾರಿಗಾನ ಇನ್ಫಾರ್ಮ್ ಮಾಡ್ಬೋದು. ಸೊ ಅವರು ಅದಕ್ಕೆ ಏನು ಆ್ಯಕ್ಷನ್ ಬೇಕನ್ನೋ ತೊಗೊತಾರೆ. ಸೊ ಲೈಕ್ ನೀವು ಇವಾಗ ತುಂಬ ಕಡೆ ನೋಡಿದ್ದೆ, ಹಾಗೆ ನಾನು ಕೂಡ ನೋಡಿದ್ದೀನಿ. ಏನಪ್ಪ ಅಂತಂದರೆ ಇವಾಗ ಅಟ್ ಪ್ರೆಸೆಂಟ್ ಏನಂತಂದರೆ BBMP ಅವರು ಬ್ಯಾನ್ ಮಾಡಿರಿ ಪಾರಿವಾಳಗಳನ್ನ, ಮೇವಾಗಂಗಿಲ್ಲ, ಅದು ಇದು ಎಲ್ಲ ಅಂತಾರೆ. ಇವರು ಪೊಲ್ಯೂಷನ್ ಆಗೋದು ಗಾಡಿಗಳಿಂದನೇ ಹೋಗ್ತಾರೆ. ಗಾಡಿನ ಯಾರು ಬ್ಯಾನ್ ಮಾಡ್ತಾ ಇದ್ದೀರಾ? ಇಲ್ಲ. ಏನಂತೀರಾ, ಪಾರಿವಾಳ ಸಾಕೋರ್ಗಿಂತ ಮೇವು ಹಾಕೋರ್ಗಿಂತ ಬಿಟ್ಟು ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಹೌದು, ಇವಾಗ ಎಲ್ಲರ ಮನೆಯಲ್ಲೂ ಗಾಡಿ ಆಯಿತಾ? ಎಲ್ಲರ ಮನೆಯಲ್ಲೂ ಗಾಡಿ ಓಡಿಸ್ತಾರಾ? ಕೆಲವೊಬ್ರು ಮನೇಲಿ ಪೊಲ್ಯೂಷನ್ ಆಗೋದು ಅಂತ ಗಾಡಿನೇ ಓಡಿಸೋ ಇಲ್ಲನೋ.
ಸೊ ಇವಾಗ ಬೇರೆಯವ್ರ ಗಾಡಿಯಿಂದ ಅವ್ರಿಗೆ ಪೊಲ್ಯೂಷನ್ ಆಗೋಲ್ಲ. ಸೊ ಆ ಥರ ನೋಡ್ಕೊಂಬಂದರೆ ನೀವೆಲ್ಲ ತುಂಬಾ ಬ್ಯಾನ್ ಮಾಡೋಕ್ಕಾಗುತ್ತೆ. ಸೊ ಸಿಗರೇಟ್ಸು, ಡ್ರಿಂಕ್ಸು ಇದೆಲ್ಲ ಬ್ಯಾನ್ ಮಾಡಬೇಕಾಗುತ್ತೆ, ಯಾಕಂದರೆ ಅದರಿಂದನೂ ತುಂಬ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಹೋಗಿ ಇದು ಯಾವುದೋ ಚಿಕ್ಕ ಜೀವ ಪಾರಿವಾಳಗಳನ್ನ ಬ್ಯಾನ್ ಮಾಡಿರಿ, ಪಾರಿವಾಳಗಳಿಗೆ ಮೇವು ಹಾಕ್ಬೇಡ್ರಿ ಅಂತ ಕೂತ್ಕೊಂಡಿದ್ದೀರಾ ನೀವು. ಲೈಕ್ ಅದೆಲ್ಲ ಆಗಲ್ಲ ಬಿಡ್ರಿ. ಸೊ ಹಾಗೆ ನೀವು ಅಷ್ಟೊಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಳೋದಾದರೆ, ಸೊ ತುಂಬ ಕಡೆ ಪಾರಿವಾಳಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಓಕೆನಾ, ಪಾರಿವಾಳಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ವೈಲ್ಡ್ ಪಾರಿವಾಳಗಳನ್ನ, ಜಂಗ್ಲಿ ಪಾರಿವಾಳಗಳನ್ನ ಸೇಲ್ ಮಾಡಬಾರ್ದು ಅಂತ ಏನು ಆ್ಯಕ್ಷನ್ ಇದೆ ಅದನ್ನು ಯಾರು ಫಾಲೋನೇ ಮಾಡ್ತಾ ಇಲ್ಲ. ಆರಾಮಾಗಿ ಕೇಜ್ಗಳಲ್ಲಿ ಹಾಕ್ಕೊಂಡು ನೀವು ಈ ಕಡೆ ಶಿವಾಜಿನಗರ ಮಾರ್ಕೆಟ್ ಸೈಡೆಲ್ಲ ಹೋದಾಗ ನೀವು ನೋಡ್ಬೋದು, ಕೇಜ್ಗಳಲ್ಲಿ ಜಂಗ್ಲಿ ಪಾರಿವಾಳನ ಹಾಕೊಂಡು ಸೇಲ್ ಮಾಡ್ತವ್ರೆ. ಸೊ ಎಲ್ಲಿಗೆ ಹೋಯ್ತು ವೈಲ್ಡ್ ಲೈಫ್ ಅವರು ಏನು ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಸೊ ಇದಕ್ಕೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ರಿ. ಈ ವಿಡಿಯೋ ಮುಖಾಂತರ ಅದನ್ನು ರಿಕ್ವೆಸ್ಟ್, ಯಾಕಂದರೆ ಆ ಜಂಗ್ಲಿ ಪಾರಿವಾಳಗಳನ್ನ ಸೇಲು ಏನಕ್ಕೋಸ್ಕರ, ಮೀಟ್ಗೋಸ್ಕರ ಸೇಲ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಎಚ್ಚೆತ್ಕೊಳ್ರಿ, ನಿಮ್ಮ ಕೈಲಾದರೆ ಆ್ಯಕ್ಷನ್ ತೊಗೊಳ್ಳಿ. ಓಕೆನಾ, ಇದೊಂದು ನಾವು ಈ ವಿಡಿಯೋ ಮುಖಾಂತರ ಇದೊಂದು ಕೇಳ್ಕೊಬೋದು. ಯಾಕಂತಂದರೆ ಮಾರ್ಕೆಟ್ಗೆ ಹೋದಾಗ ತುಂಬ ಸಲ ನಾನು ನೋಡಿದ್ದೀನಿ. ಸೊ ಅಂಗಡಿಯವ್ರನ್ನ ಕೇಳೋಕೆ ಹೋದರೆ ಲೈಕ್ ನಮಗೆ ಬೈತಾರೆ ಅವರು, ನಿಮ್ಗೇನಕ್ಕೆ ಅವೆಲ್ಲ, ನಿಮ್ಗೇನಕ್ಕೆ ಬೇಕು ಅದ್ರ ಸುದ್ದಿ ಎಲ್ಲ, ನಮ್ಮ ದುಡ್ಡು ನಾವು ಮಾಡ್ಕೊತೀವಿ ಅಂತ. ಲೈಕ್ ಹಿಡಿಯಂಗಿಲ್ಲ ಗುರು, ಅದನ್ನೆಲ್ಲ ಮಾರಂಗೆ ಇಲ್ಲ. ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ನನಗೂ ಗೊತ್ತಿಲ್ಲ. ಏನು ಅಂತಂದರೆ ನಾವು ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋಕ್ಕಿಂತ ವೈಲ್ಡ್ ಲೈಫ್ ಅವ್ರಿಗೇನೆ ಗೊತ್ತಾಗಬೇಕು, ಈ ಥರ ಎಲ್ಲ ನಡೀತಾ ಇದೆ, ಹೋಗಿ ನಾವು ಚೆಕ್ ಮಾಡಬೇಕು ಅಂದ್ಬಿಟ್ಟು. ಆರ್ಟಿಕಲಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಯಾರು ಪ್ರಿಸನ್ ಮಾಡೋಂಗಿಲ್ಲ, ಬೈಯು ಮಾಡೋಂಗಿಲ್ಲ, ಸೇಲು. ಇನ್ನೂ ಒಂದು ಗೈಸ್, ಬೈಯು ಕೂಡ ಮಾಡೋಂಗಿಲ್ಲ, ನಾವು ಸೇಲು ಕೂಡ ಮಾಡೋಂಗಿಲ್ಲ. ಬೈ ಮಾಡಿದವ್ರಿಗೆ ಇದಾಗುತ್ತೆ, ಕಂಪ್ಲೇಂಟ್ ಆಗುತ್ತೆ. ಸೇಲ್ ಮಾಡಿದವ್ರಿಗೂ ಕೂಡ ಆಗುತ್ತೆ. ಓಕೆನಾ, ಇಬ್ಬರಿಗೂ ಕೂಡ ಫಾಲ್ಟ್ ಇದರಲ್ಲಿ, ಬೈಯು ಕೂಡ ಮಾಡೋಂಗಿಲ್ಲ, ಸೇಲು ಕೂಡ ಮಾಡೋಂಗಿಲ್ಲ. ಸೊ ಅದೆಲ್ಲ ಏನಕ್ಕೆ ಅರ್ಥ ಆಗ್ತಿಲ್ಲ ನನಗಂತೂ ಗೊತ್ತಿಲ್ಲ. ತಪ್ಪು ತುಂಬ ಜನ ಮಾಡ್ತೀರಾ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ಸರಿ ಹೋಗೋಲ್ಲ. ಯಾಕಂತಂದರೆ ಈ ಲೈನ್ಸ್ ನಾನೇನು ಕೇಳಿದೆ ಅಂತಂದರೆ, ಇವಾಗ ನೀವೇನು ಈ ಚಾನಲ್ ನೋಡ್ತಾ ಇದ್ದೀರಾ, ಈ ಯೂಟ್ಯೂಬರು ಕೂಡ ಫಸ್ಟು ಜಂಗ್ಲಿ ಪಾರಿವಾಳಗಳನ್ನ ಹಿಡಿದು ಸಾಕ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೊತ್ತಾಗ್ಬಿಟ್ಟು ಅರ್ಥ ಮಾಡ್ಕೊಂಡು ಬಿಟ್ಟಿರೋಂಥವ್ರು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಕೂಡ ಜಂಗ್ಲಿ ಪಾರಿವಾಳ ಹಿಡಿದಿದ್ದೆ ಒಂದು ಟೈಮಲ್ಲಿ. ಬಟ್ ನನಗೆ ಅವಾಗ ನಾಲೆಡ್ಜ್ ಇದ್ದಿಲ್ಲ ಅದ್ರ ಬಗ್ಗೆ. ಲೈಕ್ ನನಗೇನು ಜಸ್ಟ್ ಪಾರಿವಾಳ ಸಾಕಬೇಕು ಅಷ್ಟೇ, ಬೇರೆ ಏನು ಇದ್ದಿಲ್ಲ ನನಗೆ, ಪಾರಿವಾಳ ಸಾಕಬೇಕು ಅಷ್ಟೇ. ಲೈಕ್ ಅದಕ್ಕೋಸ್ಕರ ನಾನು ಪಾರಿವಾಳನ ಹಿಡಿದಿದ್ದೆ. ಲೈಕ್ ನನಗೂ ಆಮೇಲೆ ಗೊತ್ತಾಯ್ತು ಈ ಥರ ಇದೆ ಅಂದ್ಬಿಟ್ಟು. ಅದೆಲ್ಲ ಇರಲ್ಲಪ್ಪ, ಮನೆಯಲ್ಲಿ ಸಾಕೋ ಪಾರಿವಾಳಗಳನ್ನೇ ಸಾಕಬೇಕು ಅಂದ್ಬಿಟ್ಟು ಎಲ್ಲ ಗೊತ್ತಾದ್ಮೇಲೆ ನಾನು ಅದನ್ನ ಬಿಟ್ಟಿನಿ. ಸೊ ನನ್ನ ವೀಡಿಯೋಸಲ್ಲಿ ತುಂಬ ಜನ ಚಿಕ್ಕ ಮಕ್ಳು ಇರ್ತೀರ, ಅರ್ಥ ಮಾಡ್ಕೊಳ್ಳಿ. ಜಂಗ್ಲಿ ಪಾರಿವಾಳಗಳನ್ನ ಯಾವುದೇ ಕಾರಣಕ್ಕೂ ಹಿಡಿಯೋಕೆ ಹೋಗ್ಬೇಡಿ. ಇನ್ ಕೇಸ್ ನಿಮ್ಮ ಸುತ್ತಮುತ್ತ ಯಾರನ್ನ ಚಿಕ್ಕ ಮಕ್ಕಳು ಪಾರಿವಾಳಗಳನ್ನ ಹಿಡಿತಾ ಇದ್ದಾರೆ ಅಂದರೆ ಬೈದು ಬುದ್ಧಿ ಹೇಳಿ. ಓಕೆನಾ, ಆ ಪಾರಿವಾಳಗಳನ್ನ ಏನು ಸೇಫ್ ಮಾಡಬೇಕು ಅದನ್ನ ಮಾಡಿ. ಹಾಗೆ ಗಾಯ ಆಗಿರೋ ಪಾರಿವಾಳಗಳನ್ನ ಅಷ್ಟೇ ಸೇಫ್ ಮಾಡೋದು ಎಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಲೆ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಬೇಕಾಗುತ್ತೆ ನಾವು ಕೂಡ. ಇವಾಗ ನನಗೂ ಅದನ್ನು ರೋಡಲ್ಲಿ ಜಂಗ್ಲಿ ಪಾರಿವಾಳ ಸಿಕ್ತು ಅಂದರೆ ಅದನ್ನ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನೋಡ್ಕೊತೀವಿ, ಆಮೇಲೆ ಆರಿಸ್ಬಿಡ್ತೀವಿ. ನಾವು ಇಕ್ಕೊಳ್ಳೋಕ್ಕೆ ಏನು ಹೋಗಲ್ಲ ಪರ್ಮನೆಂಟು. ಓಕೆನಾ, ಈ ವಿಡಿಯೋ ಮುಖಾಂತರ ನಾನು ಜಂಗ್ಲಿ ಪಾರಿವಾಳಗಳ ಬಗ್ಗೆ ಮಾತಾಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತಾಡಿದ್ದೀನಿ. ಸೊ ನಾಟ್ ಓನ್ಲಿ ಪಾರಿವಾಳ, ಬರೀ ನಿಮಗೆ ಪಾರಿವಾಳಗೆ ಮಾತ್ರ ಇಂಡಿಯನ್ ವೈಲ್ಡ್ ಲೈಫ್ ಅವರು ನಿಮಗೆ ಕ್ವಶನ್ ಮಾಡ್ತಾರಂತ ಇಲ್ಲ. ಲೈಕ್ ಇಂಡಿಯನ್ ಪ್ಯಾರೆಟ್ಸ್ ಗೊತ್ತಿರುತ್ತೆ. ಇಂಡಿಯನ್ ಪ್ಯಾರೆಟ್ಸ್ ಅಂದರೆ ಗ್ರೀನ್ ಪ್ಯಾರೆಟ್ಸು, ಪ್ಲಸ್ ಅದಕ್ಕೆ ಬ್ಲ್ಯಾಕ್ ಸರ್ಕಲ್ ಥರ ಇರುತ್ತೆ, ಅಂದರೆ ನೆಕ್ಕಲ್ಲಿ ಬ್ಲ್ಯಾಕ್ ಸರ್ಕಲ್ ಥರ ಇರುತ್ತೆ. ಸೊ ಆ ಪಾರಿವಾಳಗಳು ಕೂಡ ನೀವು ಮನೇಲಿ ಇಟ್ಕೊಳ್ಳೋ ರೀತಿ ಇಲ್ಲ. ಲೈಕ್ ನೀವು ಸಾಕಿದ್ದೀರಾ, ಅದು ನಿಮಗೆ ಟೈಮ್ ಆಗೈತೆ ಅಂತ ಅಂದ್ರೂ ಲೈಕ್ ಅವ್ರು ಬಂದು ಇಂಡಿಯನ್ ವೈಲ್ಡ್ ಲೈಫ್ ಅವ್ರು ಕೇಳಿದಾಗ ನೀವು ಕೊಡಲೇಬೇಕಾಗುತ್ತೆ ಅಂಥ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಅದು ಪ್ರಿಸನರ್ಸ್ ಅಲ್ವೇ ಅಲ್ಲ, ಪ್ರಿಸನ್ ಮಾಡೋವಂಥ ಹಕ್ಕಿಗಳು ಅಲ್ವೇ ಅಲ್ಲ ಅದು. ಸೊ ಅದೇನು ವೈಲ್ಡ್ ಲೈಫ್ಗೆ ಅಂತ ಹುಟ್ಟಿದೆ, ಸೊ ವೈಲ್ಡಲ್ಲೇ ಇರಬೇಕದು. ಓಕೆನಾ, ಸೊ ಇದು ಒಂದು ನೀವು ನೋಡ್ಕೊಬೇಕಾಗುತ್ತೆ. ಯಾರ್ಯಾರು ಗ್ರೀನ್ ಪ್ಯಾರೆಟ್ಸ್ ಎಲ್ಲ ಸಾಕಿರ್ತೀರ ಅವರು ಅವ್ರನ್ನ ಸಾಕಿದರೆ ನಿಮ್ಮ ಹತ್ರ ಐತೆ ಅಂದರೆ ನಿಮ್ಮ ಹತ್ರ ಇರುತ್ತೆ. ಇನ್ ಕೇಸ್ ಯಾರಿಗಾನ ಗೊತ್ತಾಗಿ ಅವ್ರು ಏನಾನ ಹೇಳಿದ್ರು ಅಂತಂದರೆ ಯು ಶುಡ್ ಕ್ಯಾನ್ ಅಂತ ಇದ್ದೀನಿ, ಕ್ಯಾನ್ ಎಲ್ಲ ಇಲ್ಲ, ಯು ಶುಡ್ ಗಿವ್. ನಿಮ್ಮ ಹತ್ರ ಐತೆ ಅಂದರೆ ಅವ್ರು ಬಂದು ಕೇಳಿದ್ರು ಕೊಡಲೇಬೇಕು ನೀವು. ಓಕೆನಾ, ಅದೆಲ್ಲ ಫೀಲಿಂಗ್ಸು. ಸಾರ್ ಚಿಕ್ಕ ವಯಸ್ಸಿಂದ ಸಾಕಿದ್ದೀವಿ ಸಾರ್, ಅಲ್ವಿದ್ದಿದ್ದು ಸರ್, ಏನು ಕೇಳಲ್ಲ, ಬಂದು ಕೇಳಿದ್ರ ಕೊಟ್ಟು ಕಳಿಸ್ತಾ ಇರ್ಬೇಕಷ್ಟೇ. ಓಕೆನಾ, ಸೊ ಬಿ ಕೇರ್ಫುಲ್. ಆ ರೀತಿ ಯಾವುದೋ ವೈಲೆನ್ಸ್ ಇರೋ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ಬೇಕು, ಸಾಕುವಂಥ ಪ್ಯಾರೆಟ್ಸ್ಗಳೇ ಬೇಜಾನ್ ಸಿಗುತ್ತೆ. ಸೊ ಅದು ಸಾಕ್ರಿ ತಂದ್ಬಿಟ್ಟು. ಈ ವೈಲ್ಡ್ ಲೈಫಿಗೆ ಸಂಬಂಧ ಇರೋದು ಬೇಡ ಅಂತ ನಮಗೆ ಅದ್ರ ಸಂಬಂಧನೇ ಬೇಡ ಅಂತ ಬಿಟ್ಬಿಡಿ. ಓಕೆನಾ, ಈ ಬಿಸಿಲಲ್ಲೂ ಒಂದು ವಿಡಿಯೋ ಮಾಡಿದ್ದೀನಿ, ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಬಿಟ್ಟೆ. ದಯವಿಟ್ಟು ಇನ್ಮೇಲೆ ಎಚ್ಚೆತ್ಕೊಳ್ಳಿ. ಪರ್ಟಿಕ್ಯುಲರ್ ಲೊಕೇಶನ್ ಹೇಳಿದ್ದೀನಿ, ಶಿವಾಜಿನಗರ ಮಾರ್ಕೆಟ್ ಕಡೆ ಎಲ್ಲ ಪಾರಿವಾಳಗಳನ್ನ ಮೀಟ್ಗೋಸ್ಕರ ಸೇಲ್ ಮಾಡ್ತಾಯಿದ್ದಾರೆ. ದಯವಿಟ್ಟು ವೈಲ್ಡ್ ಲೈಫ್ ಆ್ಯಕ್ಟ್ ಅವ್ರು ಯಾರಾನ ಈ ವಿಡಿಯೋ ವೈಲ್ಡ್ ಲೈಫ್ ಕಡೆಯವರು ಯಾರಾನ ಈ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಆ್ಯಕ್ಷನ್ಸ್ ತೊಗೊಳ್ಳಿ. ಆ ಪಾರಿವಾಳಗಳಿಗೆ ಏನೋ ಒಂದು ಫ್ರೀಡಮ್ನ ಕೊಡಿಸಿ. ಯಾಕಂತಂದರೆ ಒಂದು ಮೀಟ್ಗೋಸ್ಕರ ಆಲ್ರೆಡಿ ಚಿಕನ್ಸ್ನ ಕೊಂದು ತಿಂತಾಯಿದ್ದೀರಿ, ಅದು ನಮಗೆ ಗೊತ್ತಿರೋವಂಥದ್ದು. ಆ ಪಾರಿವಾಳಗಳನ್ನ ಮೀಟ್ಗೋಸ್ಕರ ಮಾಡ್ತಾಯಿದ್ದಾರೆ. ತುಂಬ ನೋಡೋಕ್ಕೆ ಬೇಜಾರಾಗುತ್ತೆ. ಅದರಿಂದ ಯಾರನ್ನ ವೀಡಿಯೋ ನೋಡ್ತಾಯಿದ್ರೆ ಆ್ಯಕ್ಷನ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲೆಲ್ಲ ಗುಡಿಸ್ಬೇಕು, ಈ ನೀರೆಲ್ಲ ಎತ್ತಾಕಬೇಕು, ಅಷ್ಟೆಲ್ಲ ಕೆಲಸಗಳೈತೆ. ಮೇನ್ ಫ್ಯಾಕ್ಟ್ ಇದ್ದಿದ್ದು ಇವತ್ತು ನಾನು ಹೇಳೋಕ್ಕೆ ಆ ವೈಲ್ಡ್ ಲೈಫ್ ಪಿಜನ್ಸ್ ಬಗ್ಗೆ.
ಸೊ ಅದನ್ನ ನಾನು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ ಫುಲ್ಲು ಕೊಟ್ಟಿದ್ದೀನಿ. ಸೊ ನಾನು ಮಾತಾಡಿದರೆ ನಾನು ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ನನಗೆ ತಿಳ್ಕೊಂಡಿರೋಷ್ಟು ಮಾತಾಡಿದ್ದೀನಿ. ಸೊ ದಯವಿಟ್ಟು ಮತ್ತೊಂದ್ಸಲಿ ಕೇಳ್ತಾಯಿದ್ದೀನಿ, ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಫಾರ್ಗಿವ್ ಮೀ. ಬಟ್ ಜಸ್ಟಿಸ್ ಅನ್ನೋದು ಪಾರಿವಾಳಗಳಿಗೆ ಸಿಕ್ಕಲಿ. ಇಂಡಿಯನ್ ವೈಲ್ಡ್ ಲೈಫ್ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಈ ಪಾರಿವಾಳಗಳ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಯೂನಿಕ್ ವೀಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಸಿಗೋಣ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್. ಅಟ್ ದ ಎಂಡ್ ಏನು ಗೊತ್ತಾ, ಜಂಗ್ಲಿ ಪಾರಿವಾಳಗಳೆಲ್ಲರೂ ಈ ವಿಡಿಯೋ ನೋಡ್ಬಿಟ್ರೆ ಅವ್ರು ನನಗೆ ಒಂದೇ ಮಾತು ಹೇಳೋದು, ಪುಣ್ಯಾತ್ಮ.